ಒಂದು ಆ್ಯನಿವರ್ಸರಿ ಮಹೇಶ್ ಗುರ್ಲಾಪುರ ಬಂದಾರ ಅವರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ನಮ್ಮದು ಆ್ಯನಿವರ್ಸರಿ ಮಹೇಶ್ ಗುರ್ಲಾಪುರ ಬಂದಾರ ಅವರು. ಸೊ ನಿನ್ನೆನೇ ಬಂದರು. ಸೊ ಈ ಸಲ ನಾವು ಏನು ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇಲ್ಲ. ಹಾಗೆ ಸ್ವಲ್ಪ ಒಂದು ರೀಸನ್ನಿಂದ ನಾವು ಆ್ಯನಿವರ್ಸರಿನ ಈ ಸಲ ಸೆಲೆಬ್ರೇಷನ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ಇಬ್ಬರು ರೆಡಿಯಾಗಿ ಒಂದು ದೇವಸ್ಥಾನಕ್ಕೆ ಹೊಂಟೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬರ್ತಾ ಎಲ್ಲರೂ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿ ಬಂದರೆ ಮುಗೀತು, ಆ್ಯನಿವರ್ಸರಿ ಮುಗೀತು ನಮ್ಮದು. ಸೊ ಬರ್ರಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್ ಮೈ ಚಾನೆಲ್. ಆಲ್ರೆಡಿ ಮಹೇಶ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ನಿಂತಿದ್ರು. ಅವರು ಬೇಗನೆ ರೆಡಿ ಆದರು. ಅವ್ರದ್ದೇನು ಬಾಯ್ಸ್ ರೆಡಿ ಆಗೋಕ್ಕೆ ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಟ್ರು. ರೆಡಿ ಆಗೋದು ನನ್ನದೇ ಒಂದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಪ್ರದೀಪ್ತನೂ ಬಿಟ್ಟು ಹೊಂಟಿದ್ವಿ ಮನೆಯಲ್ಲೇ. ಆ್ಯಕ್ಚುಲಿ ಪ್ರದೀಪ್ತನ ಕರ್ಕೊಂಡು ಹೋದರೆ ಸುಮ್ಮನೆ ಕಾಡಿಸ್ತಾನೆ. ಅಂದರೆ ನಾವು ಸ್ವಲ್ಪ ದೂರನೇ ಹೊಂಟಿದ್ವಿ, ಹೊರಗಡೆ ಸ್ವಲ್ಪ ಸುತ್ತಾಡಿಕೊಂಡು ಬರೋಣ ಅಂತ ಹೇಳಿ. ನಾನು ಜಾಸ್ತಿ ಮನೆಯಲ್ಲೇ ಇರ್ತೀನಲ್ಲ ಇವಾಗ. ಸೊ ಎಲ್ಲೂ ಹೋಗಿರಲಿಲ್ಲ. ಹಾಸ್ಪಿಟಲ್ ಆಯಿತು, ಮನೆ ಆಯಿತು, ಬರೀ ಇದೇ ಆಯ್ತು ನಂದು. ಹೀಗಾಗಿ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಇದು ಆ್ಯಕ್ಚುಲಿ ಮಹೇಶ್ದೇ ಪ್ಲ್ಯಾನ್ ಆಗಿತ್ತು. ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಮನೇಲಿ ಕುಂತ್ಕೊಂಡು ಬೇಜಾರಾಗೈತಿ ಅಂತ ಹೇಳ್ತಿದ್ದೆ ನಾ ಯಾವಾಗ್ಲೂ. ಸೊ ಹೀಗಾಗಿ ಇದು ಅವ್ರದ್ದೇ ಪ್ಲ್ಯಾನ್ ಆಗಿತ್ತು. ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಸಾಯಂಕಾಲ ಹೊತ್ತಿಗೆ ಮನೆಗೆ ಬರೋಣ ಅಂತ ಹೇಳಿ. ಸೊ ಹೀಗಾಗಿ ಇಬ್ಬರು ಕೂಡಿ ಹೊರಟ್ವಿ. ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿ ಜಾಮೂನ್ ಮಾಡಿದ್ದೆ. ಆ್ಯಕ್ಚುಲಿ ಮಹೇಶ್ಗೆ ಜಾಮೂನ್ ಅಂದರೆ ಇಷ್ಟ. ಸೊ ಹೀಗಾಗಿ ಅವ್ರ ಸಲುವಾಗಿ ಜಾಮೂನನ್ನು ಮಾಡಿದ್ದೆ. ಇಲ್ಲಿ ಪ್ರದಿತ್ಯ ಮತ್ತು ಅವರ ಅಪ್ಪಾಜಿ ಇಬ್ಬರು ಕೂಡಿ ಆಟ ಆಡತ್ತಾರು, ಕ್ರಿಕೆಟ್ ಆಡತ್ತಾರು ಇಬ್ಬರು. ಆ್ಯಕ್ಚುಲಿ ಪ್ರದಿತ್ಯನ ಬಿಟ್ಟು ಹೋಗಿದ್ವಿ ಅಲ್ಲ. ಸೊ ಹೀಗಾಗಿ ಮಹೇಶ್ಗೆ ಫುಲ್ ಬೇಜಾರಾಗಿತ್ತು, ಮಗನ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ. ಆ್ಯಕ್ಚುಲಿ ಅವರೇ ಬಿಟ್ಟು ಹೋಗೋಣ ಅಂತ ಹೇಳಿದರು. ಬಟ್ ಬಿಟ್ಟು ಹೋದ್ಮೇಲೆ ಅವ್ರಿಗೆ ಫೀಲ್ ಆಗೋಕ್ಕಾಯ್ತಿತ್ತು, ಸುಮ್ಮನೆ ಬಿಟ್ಟು ಬಂದ್ವಿ ಪ್ರದೂನ ಅಂತ ಹೇಳಿ. ಸೊ ಬಂದಮೇಲೆ ಅವನ ಜೊತೆ ಫುಲ್ ಜೋಶಲ್ಲಿ ಆಟ ಆಡಿ ಅವ್ನ ಮೂಡೆಲ್ಲ ಫುಲ್ ಚಿಯರ್ ಅಪ್ ಮಾಡಿದರು. ಆ್ಯಕ್ಚುಲಿ ನಾವು ಹೋದಾಗ ಅವನು ಹುಡುಕಾಡ್ತಿದ್ದಂತೆ ಮನೆಯಲ್ಲಿ ಅಪ್ಪ ಅಂತ ಹೇಳಿ. ಸೊ ಹೀಗಾಗಿ ಅವ್ರಿಗೆ ಬೇಜಾರಾಯಿತು ಅದನ್ನ ಕೇಳಿ. ಬಂದಮೇಲೆ ಅವ್ನ ಮೂಡನ್ನು ಚಿಯರ್ ಅಪ್ ಮಾಡಬೇಕಲ್ಲ, ಹೀಗಾಗಿ ಅವನ್ನ ಕರ್ಕೊಂಡು ಇಲ್ಲಿ ಆಟ ಆಡತ್ತಾರು. ಪ್ರಜಿತನಿಗೂ ಕ್ರಿಕೆಟ್ ಅಂದರೆ ಇಷ್ಟ. ಫುಲ್ ಯಾವಾಗಲೂ ಬರೀ ಬ್ಯಾಟ್ ಬಾಲಲ್ಲೇ ಇರ್ತಾನೆ. ಅವ್ರ ಅಜ್ಜ ಮತ್ತು ಅವ್ರ ಅಜ್ಜಿ ಆಮೇಲೆ ಅವ್ರ ಮಾಮಗಳು ಎಲ್ಲಾದರೂ ಹೋದರೆ ಬರೀ ಅವನಿಗೆ ಬ್ಯಾಟ್ ಆ್ಯಂಡ್ ಬಾಲ್ ಇದನ್ನೇ ತೊಗೊಂಡು ಬಂದು ಕೊಡ್ತಾರೆ. ಸೊ ಅವನಿಗೂ ಅದೇ ಆಟನೇ ಇಷ್ಟ, ಬೇರೆ ಏನೂ ಆಟ ಆಡೋದಿಲ್ಲ. ಬಿದ್ದ ನೋಡ್ರಿ ಇಲ್ಲಿ ಬೌಲಿಂಗ್ ಮಾಡೋಕೆ ಹೋಗ್ತಾನೆ. ಫುಲ್ ಒಂಥರ ಸ್ಟೈಲಿಶಾಗಿ ಬೌಲಿಂಗ್ ಮಾಡೋಕೆ ಹೋಗ್ತಾನೆ, ಬೀಳ್ತಾನೆ. ಎಷ್ಟು ಚಂದ ಓಡಾಡತ್ತಾನೆ ನನ್ನ ಮಗ ಇವಾಗ ಪುಟ್ಟು ಅಂತ ಹೇಳಿ. ಅವನು ಓಡಾಡೋದೇ ಆಮೇಲೆ ನಡೆದಾಡೋದೇ ನೋಡೋದಕ್ಕೆ ಒಂಥರ ನನಗೆ ಚಂದ ಅನಿಸುತ್ತೆ. ಆಟ ಆಡತಾನೆ ನೋಡ್ರಿ ಇಲ್ಲಿ. ಈ ಥರ ಬಾಲ್ ಕೊಟ್ಟರೆ ಫುಟ್ಬಾಲ್ ಥರನೂ ಆಟ ಆಡ್ತಾನೋ, ಬರೀ ಇಂಥದೇ ಆಟ ಒಂದು ಫುಟ್ಬಾಲ್ ಆಡಿದ್ನಿ, ಕ್ರಿಕೆಟ್ ಆಡಿದ್ನಿ, ಇದನ್ನೇ ಮಾಡ್ತಾನೆ. ಆಮೇಲೆ ಇಲ್ಲಿ ನಮ್ಮ ಮಮ್ಮಿ ಜಾತ್ರೆ ಹೋಗಿದ್ದರು. ಸೊ ಮತ್ತೆ ಪ್ರದೀಪ್ತನಿಗೆ ಬ್ಯಾಟು ಮತ್ತು ಬಾಲನ್ನು ತೊಗೊಂಡು ಬಂದಿದ್ದರು. ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದಾನು. ಸೊ ತೊಗೊಂಡ ನೋಡ್ರಿ, ಬರೀ ಬಾಲನ್ನೇ ಬಾಲ್ ತೊಗೊಂಡೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ. ಅಂದರೆ ಆ್ಯಕ್ಚುಲಿ ನಾನು ಇವಾಗ ಟೆರೆಸ್ ಮೇಲೆ ಬಂದಿದ್ದೆ. ಟೆರೆಸ್ ಮೇಲೆ ಹಾಗೆ ಫ್ರೆಶ್ ಏರ್ ಇರುತ್ತಲ್ಲ ಈವ್ನಿಂಗ್ ಟೈಮಲ್ಲಿ. ಸೊ ವಾಕಿಂಗ್ ಮಾಡಿದರೆ ಆಯಿತು ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದ್ದೆ. ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಜಾಸ್ತಿ ಮೇಲೆ ಹತ್ತೋದು ಕೆಳಗಿಳಿಯೋದೆಲ್ಲ ಮಾಡಬೇಡ ಅಂತ ಹೇಳ್ತಾರೆ. ಬಟ್ ನಾನಂತೂ ಎಲ್ಲ ರೂಢಿ ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಏರೋದಾದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ನಾನು ಯಾವಾಗಲೂ ಏರೋದು ಇಳಿಯೋದು ಆಮೇಲೆ ಕೆಳಗಡೆ ಕೂಡೋದು ಕೆಳಗಡೆ ಮಲ್ಕೊಳ್ಳೋದು ಎಲ್ಲನೂ ರೂಢಿ ಇಟ್ಕೊಂಡಿದ್ದೀನಿ. ಸೊ ನನಗೇನು ಆ ಥರ ಏನೂ ಪ್ರಾಬ್ಲಮ್ ಅನಿಸೋದಿಲ್ಲ. ಸೊ ಹಾಗೆ ಇವಾಗ ಟೆರೆಸ್ ಮೇಲೆ ಬಂದಿದ್ದೆ. ನಮ್ಮ ಕಾಕು ಆಮೇಲೆ ಪಯ್ಯ ಚಿಕ್ಕಿ ನನ್ನ ಮಗ ಪ್ರದಿತ್ಯ 3 ಜನ ವಾಕಿಂಗ್ ಹೋಗಿದ್ರು. ಸೊ ವಾಕಿಂಗ್ ಮುಗಿಸ್ಕೊಂಡು ಇವಾಗ ಬರತ್ತಾರೆ ನೋಡ್ರಿ ಮನೆಗೆ. ಹಾಯ್ ಪ್ರದಿತ್ಯ, ಹಾಯ್ 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 ಇಲ್ಲ ನೋಡು. ಹಾಯ್, ಎಲ್ಲಿ ಹೋಗಿದ್ರಿ? ಶಂಭೋಕ್ಕೆ ಹೋಗಿದ್ದಿ? ಶಂಭೋ ಎಲ್ಲಿತ್ತು? ಹಾಯ್. ಸೊ ನಮ್ಮ ಮನೆ ಮೇಲೆ ನಿಂತ್ರೆ ಈ ಥರ ವ್ಯೂ ಇದೆ. ನಾವು ತೋಟದಲ್ಲಿದ್ದೀವಿ. ಸೊ ವ್ಯೂ ಅಂತೂ ಸೂಪರಾಗಿರುತ್ತೆ. ಎಲ್ಲ ಕಡೆ ಗಿಡಗಳು, ಮರಗಳು, ಬೆಳೆ ಎಲ್ಲ ಇದೆ.
ಸೊ ಅದು ಅಲ್ಲೇ ಏನು ಕಾಣ್ತಿದ್ದಲ್ಲ ನಮ್ಮ ಹೊಲ ಅದು. ಅರಿಶಿನ ಹಾಕಿದ್ದೀವಿ, ಅರಿಶಿನ ಆಮೇಲೆ ಮೆಣಸಿನ್ಕಾಯಿ ಇದಾವೆ. ಆಮೇಲೆ ಇಲ್ಲಿ ಏನು ಹಾಕಿದ್ದಾರೆ ಗೊತ್ತಿಲ್ಲ, ಇನ್ನೂ ಬೆಡ್ ಮಾಡಿ ಹಾಕಿದ್ದಾರೆ, ನನಗೂ ಅಷ್ಟು ಗೊತ್ತಿಲ್ಲ. ಸೊ ಇದೇ ವ್ಯೂ ನಮ್ಮ ಟೆರೆಸ್ ಮೇಲಿಂದು. ಆಮೇಲೆ ನಮ್ಮ ಟೆರೆಸ್ ಮೇಲೆ ನೋಡಿರಿ ಮೆಣಸಿನ್ಕಾಯಿ ಎಲ್ಲ ಹೆಂಗೆ ಒಣಗಿ ಹಾಕಿದಾರು. ಇವೆಲ್ಲ ನಮ್ಮ ಹೊಲದಲ್ಲಿ ಬಂದಿರುವಂಥ ಮೆಣಸಿನ್ಕಾಯಿ. ಸೊ ಮೆಣಸಿನ್ಕಾಯಿ ಸೀಸನ್ ಅಲ್ಲ ಇವಾಗ, ಮೆಣಸಿನ್ಕಾಯಿ ಹರಿದು ಒಣಗಿ ಹಾಕಿದರು. ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಲ್ಲನೂ ಮಾರ್ತಾರೆ. ಸೊ ನಮ್ಮದು ಒಂದು ಟೈಪ್ ಆಫ್ ಮೆಣಸಿನ್ಕಾಯಿ ಬಿಸ್ನೆಸ್ ಮಾಡ್ತೀವಿ ನಾವು ಮನೆಯಲ್ಲಿ. ಎಲ್ಲನೂ ಸ್ಮಾಲ್ ಬಿಸ್ನೆಸ್ಸೇ, ಯಾವುದು ದೊಡ್ಡ ಬಿಸ್ನೆಸ್ ಅಂತ ಯಾವುದಿಲ್ಲ. ನನ್ನ ಮಗ ಮನೆಗೆ ಬಂದ ತಕ್ಷಣ ಎಲ್ಲಿ ಹೋಗ್ಯಾನ ನೋಡ್ರಿ, ಎಮ್ಮೆಗಳ ಹತ್ರ ಹೋಗ್ಯಾನ. ನಮ್ಮಮ್ಮ ದನ ಹಿಂಡೋಕಂತೇಳಿ ಎಮ್ಮೆ ಹಿಂಡೋಕಂತೇಳಿ ಅಲ್ಲಿ ಹೋಗ್ಯಾಳು. ಸೊ ಅವು ಅಲ್ಲೇ ಹೋಗಿ ನಿಂತ, ಬರೀ ಇದರಲ್ಲೇ ಇರ್ತಾನೆ ಡೈಲಿ. ಇದೇ ಅವ್ನ ಕೆಲಸ, ಅದು ಮಾಡಿದೆ ಇದು ಮಾಡಿದೆ ಅಂಥೇಳಿ ದೊಡ್ಡವ್ರ ಜೊತೆನೇ ಬರೀ ಕೆಲಸ. ಒಂದೇನೂ ಆಟ ಆಡಲ್ಲ ತನ್ನಷ್ಟಕ್ಕೆ ತಾನೇ. ಏ ಪ್ರದು, ಏನು ಮಾಡತ್ತೀಯ, ಏನು ಮಾಡತ್ತೀಯ? ಹಾಯ್ ಹಾಯ್. ಹಾಂ 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 ಟಟ ಮಾಡ್ತು. ಕೆಲಸ ಮಾಡತ್ತಿ, ಮಾಡಿ ಎದಕ್ಕೆ ಬಂದಿದೆ ಅಂದರೆ ಹೇಳ್ತಾನೆ ನೋಡ್ರಿ. ಹಾಲು ಇಡ್ಡಕ್ಕೆ ಹೋಗ್ಯಾನಂತೆ, ಬಾಯ ಬಟ್ಟಕ್ಕೊಂದು ತೋರಿಸ್ತಾನೆ. ಅದೊಂದು ಕಲ್ತಾನೆ ಇವಾಗ.